ಆತ್ಮೀಯ ಕನ್ನಡ ಮನಸ್ಸುಗಳಿಗೆ ನಮಸ್ಕಾರ. ಮಹಾದೇವ 25 ದಿನ ಸಂಭ್ರಮ. ಶ್ರಮ ಎಲ್ಲರೂ ಇದೆ, ಆದರೆ ಹೆಚ್ಚಿನ ಶ್ರಮ ಹಾಕಿದ್ದು ವಿನೋದ್. ಗುಡ್ ಲಕ್ ವಿನೋದ್, ಕಂಗ್ರ್ಯಾಚುಲೇಷನ್ಸ್. ಒಳ್ಳೆಯದಾಗಲಿ. ನಿಮ್ಮ ಶ್ರಮ ಪರಿಶ್ರಮಕ್ಕೆ 100% ಒಂದು ಸಂತೋಷ ಅಂತ ಸಿಕ್ಕಿದೆ. ಈ 25 ಹಾಗೆ 50 ಆಗಿ 25 ಆಗಿ 100 ಆಗಲಿ, ಆ ಸಂಭ್ರಮನ ಮಾಡೋಣ. ತುಂಬ ಮುಖ್ಯವಾಗಿ ಹೇಳ್ಬೇಕಂದ್ರೆ ವಿನೋದ್ ಅಷ್ಟೇ ಶ್ರಮ ಹಾಕಿದ್ದು ನಿಶಾ. ಅವ್ರ ಮುಖದಲ್ಲಿ ಎಂಥ ಖುಷಿ ಇದೆ ಈಗ ಅಂದರೆ ಅದು ಗೊತ್ತಾಗುತ್ತೆ. ಈ ಸಕ್ಸಸ್ ಶುರು ಆಯಿತು ವಿನೋದ್ ಹೇಳೋದು, ಇನ್ನೊಂದು 25 ವರ್ಷ 30 ವರ್ಷ ಬಾರಿಸ್ತಾ ಇರೋದೆ. ಮಹಾದೇವ ಇದರಲ್ಲಿ ನನಗೊಂದು ಪಾತ್ರ ಕೊಟ್ಟು ನವೀನ್, ನಾನು ಕಮಿಟ್ ಆಗ್ಬೇಕಾದ್ರೆ ಹೇಳಿದ್ದೆ ಒಂದೇ ಮಾತು, ನವೀನ್ ಸರ್ ನಿಮ್ಮನ್ನು ಬೇರೆ ಥರ ತೋರಿಸ್ತೀನಿ ಅಂತ. ಸರಿ ನವೀನ್, ತುಂಬ ಚೆನ್ನಾಗಿ ತೋರಿಸಿದ್ದೀರ, ಥ್ಯಾಂಕ್ ಯು ವೆರಿ ಮಚ್. ಕೇಶವ್ ಈ ಸಿನಿಮಾನ ತುಂಬ ಪ್ರೀತಿಯಿಂದ ಪ್ರೊಡಕ್ಷನ್ ಮಾಡಿದ್ರು. ಏನು ನಿನ್ನ ಹೆಸರೇನು? ಧನುಷ್. ಕೇಶವ್ ಅವ್ರ ಮಗ. ತುಂಬ ಒದ್ದಾಡ್ತಿದ್ರಲ್ಲ ರಿಲೀಸ್ ಡೇ, ರಿಲ್ಯಾಕ್ಸ್ ಆದ್ರ? ವೆರಿ ಗುಡ್. ಬಂಡವಾಳ ತೀರಾ ಜಾಸ್ತಿನೇ ಆಗಿತ್ತು ಈ ಸಿನಿಮಾಗೆ. ನವೀನ್ ಹಾಕೊಂಡಿದ್ದ ಶೆಡ್ಯೂಲು ಕೂಡ ಒಂದು 60 ದಿನ ಅಂದ್ಕೊಂಡಿದ್ರು, 85 ಡೇಸ್ ಶೂಟಿಂಗ್ ಮಾಡಿದ್ದಾರೆ. ಸಾಮಾನ್ಯವಾಗಿ 45-50 ದಿನದಲ್ಲಿ ಒಂದು ಡೀಸೆಂಟ್ ಸಿನಿಮಾ ಮಾಡ್ಬೋದು, ಬಟ್ ಇವರು 85 ದಿನಗಳಲ್ಲಿ ಮಾಡಿದ್ದಾರೆ. ಅದೇನಕ್ಕೆ ಅಂತ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಇವತ್ತು ಈ ಸಕ್ಸಸ್ ಸಿಕ್ಕಿದೆ, ನೀವೆಲ್ಲರ ಮುಂದೆ ನಿಂತ್ಕೊಂಡು ಮಾತಾಡ್ತಿದ್ದೀವಿ. ಪ್ರತಿಯೊಬ್ಬರು ಭಿನ್ನ ಭಿನ್ನವಾದ ಪಾತ್ರಗಳು ಮಾಡ್ತಾರೆ. ಶ್ರುತಿ ಅವ್ರನ್ನ ಈ ಥರ ಯಾರೂ ನೋಡೇ ಇರಲಿಲ್ಲ, ಅಷ್ಟು ಅದ್ಭುತವಾಗಿ ಆ ಪಾತ್ರ ಪೋಷಣೆ ಮಾಡಿದ್ದಾರೆ. ಥಿಯೇಟ್ರಿಂದ ಹೊರಗಡೆ ಬಂದವರೆಲ್ಲರೂ ಫಸ್ಟ್ ಕೇಳೋದೆ ವಿನೋದ್ ಬಿಟ್ಟರೆ ಶ್ರುತಿ ಅಬ್ಬಾ ಅಂತ. ವಂಡರ್ಫುಲ್. ಸೋನಾಲ್ ತುಂಬ ಮುದ್ದಾಗಿ ಕಾಣ್ತೀಮ, ನಿಮ್ಮ ಪೇರ್ ತುಂಬ ಚೆನ್ನಾಗಿದೆ. ರಾಬರ್ಟ್ ಆದಮೇಲೆ ಇನ್ನೊಂದು ಕಾಂಬಿನೇಷನ್. ಗುಡ್ ಡಾಕ್ಟರ್ ಬೋತ್ ಆಫ್ ಯು. ಇನ್ನೊಂದಷ್ಟು ಕಾಂಬಿನೇಷನ್ ಸಿನಿಮಾಗಳು ಬರಲಿ. ಒಟ್ಟಾರೆ ಇಲ್ಲಿ ಬಂದು ನೆರೆದಿರ್ತಕ್ಕಂಥ ಎಲ್ಲ ಪ್ರೇಕ್ಷಕ ಬಾಂಧವರಿದ್ದೀರಿ, ಫ್ಯಾಮಿಲಿನವರಿದ್ದೀರಿ, ಮಾಧ್ಯಮದವರಿದ್ದೀರಿ, ಪತ್ರಿಕೆ ಮಾಧ್ಯಮದವರಿದ್ದೀರಿ, ನಿಮ್ಮೆಲ್ಲರ ಬೆಂಬಲ ಇರಲಿ. ಇನ್ನೂ ಹೆಚ್ಚಿನ ಸಕ್ಸಸ್ ಈ ಸಿನಿಮಾಗೆ ಸಿಗಲಿ. ವಿನೋದ್ಗೆ ಒಳ್ಳೆಯದಾಗಲಿ, ನಮಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು.